Hello dear first QC commerce students. I welcome you all again to discuss the same module of business studies, chapter number 4, business services, where we have been discussing different concepts of business services, starting from meaning of business services, okay, types of services, main three types of services, differences between goods and services, then different business services like banking services, like insurance services, like transportation services, like communication services, like warehousing services. Okay? And almost all the concepts we concluded from this particular module. So let me take 1 or 2 minutes to recall the things what we concluded in our previous classes. So previous class we took one business service, that is warehouse service, warehousing services or warehouse services. Warehouse. I told you what is this warehouse. Where anta ಹೇಳಿದ್ರೇನೆ goods. WARE. Where anta ಹೇಳಿದ್ರೇನೆ goods. Warehouse. Goods ಅನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ಸೈಂಟಿಫಿಕ್ ವೇ ಅಲ್ಲಿ ಕ್ವಾಲಿಟಿ ಹಾಳಾಗದಿದ್ದ ಹಾಗೆ ಚೆನ್ನಾಗಿ ಅದನ್ನ ಪ್ರಿಸರ್ವ್ ಮಾಡೋದಕ್ಕೆ ಸ್ಟೋರ್ ಮಾಡೋದಕ್ಕೆ warehouse services ಅಂತ ಹೇಳ್ತಾರೆ. So what is warehousing? Warehousing is nothing but the systematic and scientific way of storing and keeping the goods so that its quality can be maintained. ಯಾವುದೇ ಕಾಮೋಡಿಟೀಸ್ ಇರ್ಬೋದು, ವಸ್ತುಗಳಿರ್ಬೋದು, ಅದರ ಕ್ವಾಲಿಟಿ ಹಾಳಾಗಬಾರ್ದು, ಅದನ್ನು ತುಂಬ ದಿನ ಹಾಗೆ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದರೆ ಒಂದು ಸೈಂಟಿಫಿಕ್ ವೇ ಇರುತ್ತೆ, ಒಂದು ಸಿಸ್ಟಮೆಟಿಕ್ ವೇ ಇರುತ್ತೆ. ಅದು ಪ್ರಕಾರವಾಗಿ ನಾವೇನು ಮಾಡಬೇಕು, ಅದನ್ನು ಸೇವ್ ಮಾಡಬೇಕು. ಅದನ್ನೇ ನಾವು ವೇರ್ ಹೌಸಿಂಗ್ ಅಂತ ಹೇಳ್ತೇವೆ. ಓಕೆ, ಆಮೇಲೆ ನಾವು ಫಂಕ್ಷನ್ಸ್ ಆಫ್ ವೇರ್ ಹೌಸಿಂಗ್ ಕೂಡ ಸ್ಟಡಿ ಮಾಡಿದ್ವಿ. ಏನೇನು ಫಂಕ್ಷನ್ಸ್ ಇದೆ, ಒಂದು ವೇರ್ ಹೌಸಿಂಗ್ ಇರೋದ್ರಿಂದ ಏನೇನು ಫಂಕ್ಷನ್ಸ್ ಆಗುತ್ತೆ ಅವನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಡೀಟೇಲ್ ಆಗಿ. ಇವತ್ತು ನಾವು ಈ ಕ್ಲಾಸಲ್ಲಿ ಎರಡು ವಿಷಯ ಡಿಸ್ಕಸ್ ಮಾಡ್ತೇವೆ. ಒಂದು ಟೈಪ್ಸ್ ಆಫ್ ವೇರ್ ಹೌಸಸ್, ವೇರ್ ಹೌಸ್ ಟೈಪ್ ಬಗ್ಗೆ ಓದ್ತೇವೆ, ಯಾವ್ಯಾವ ವೇರ್ ಹೌಸಸ್ ಇದೆ ಅಂತ. ಇನ್ನೊಂದು ಈ ಚಾಪ್ಟರ್ ನಾವು ಕನ್ಕ್ಲೂಡ್ ಮಾಡ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ನಾವು ನಿಮಗೆ ಬರೆದು ಇವತ್ತೇ ಕಳಿಸ್ತೇನೆ. ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಸೊ ಅಲ್ಲಿಂದ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹೋಪಿಂಗ್ ದಟ್ ಯು ಆರ್ ವಾಚಿಂಗ್ ಆಲ್ಮೋಸ್ಟ್ ಆಲ್ ದಿ ವಿಡಿಯೋಸ್ ಆಫ್ business studies. Correct? So let me take types of warehouses. Types of warehouses. Number 1, private warehouses. Okay, private warehouses. You know the meaning of warehouses? It is nothing but the systematic and scientific way of storing and keeping the goods. ಒಂದು ಸಿಸ್ಟಮೆಟಿಕ್ ವೇ, ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಇನ್ನೊಂದು ಸೈಂಟಿಫಿಕ್ ವೇ, ಸೈಂಟಿಫಿಕ್ ಆಗಿ ಕೂಡ ಅದು ಕರೆಕ್ಟ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಕಮೋಡಿಟೀಸ್ ಅಥವಾ ಗೂಡ್ಸ್ ಅನ್ನ ನೀವು ಸ್ಟೋರ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಎಲ್ಲೋ ನಾವು ರೋಡ್ ಸೈಡಲ್ಲಿ ಹಾಕೊಂಡು ಇಟ್ಕೊಳ್ಳೋದು, ಅಥವಾ ನಮ್ಮ ಮನೇಲಿ ಇಟ್ಕೊಳ್ಳೋದು, ಅಥವಾ ಬೇರೆ ನಿಮ್ಮ ಫ್ರೆಂಡ್ ಮನೆಗೆ ಕೊಡೋದು. ಆಲ್ ದೀಸ್ ಆರ್ ನಾಟ್ ದಿ ಸಿಸ್ಟಮೆಟಿಕ್ ಅಂಡ್ ಸೈಂಟಿಫಿಕ್ ವೇ ಟು ಪ್ರಿಸರ್ವ್ ದಿ ಗೂಡ್ಸ್. Okay,
ಸೊ ಯಾವ ಕಾಮೋಡಿಟೀಸ್ ಇದ್ರೂ ಕೂಡ, ಯಾವ ಗೂಡ್ಸ್ ಇದ್ರೂ ಕೂಡ ಅದನ್ನು ನಾವು ಕರೆಕ್ಟ್ ಆಗಿ ಕ್ವಾಲಿಟಿ ಕೆಡದೇ ಇದ್ದಾಗೆ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಅದನ್ನೇ ನಾವು ಸಿಸ್ಟಮ್ಯಾಟಿಕ್ ವೇ ಮತ್ತೆ ಸೈಂಟಿಫಿಕ್ ವೇ ಅಂತ ಹೇಳ್ತೇವೆ. ಓಕೆ, ಸೊ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಗೂಡ್ಸ್ ಅನ್ನ ಇಟ್ಕೊಳ್ಳಿಕ್ಕಾಗಲ್ಲ. ಕ್ಲಾಸ್ ರೂಮ್ ಅಲ್ಲಿ ತಂದು ಗೂಡ್ಸ್ ಅನ್ನ ಹಾಕಿಡೋದು, ಎಲ್ಲೋ ಬೇರೆ ಕಡೆಯಿಂದ ಗೂಡ್ಸ್ ಬಂದಿರುತ್ತೆ, ಇಲ್ಲಿ ತಂದು ಹಾಕಿಡೋದು ಕ್ಲಾಸ್ ರೂಮ್ ಅಲ್ಲಿ, ಅಥವಾ ಲೈಬ್ರರಿಯಲ್ಲಿ ಗೂಡ್ಸ್ ಅನ್ನ ಹಾಕಿಡೋದು. ಲೈಬ್ರರಿಯಲ್ಲಿ ಯಾವ ಗೂಡ್ಸ್ ಹಾಕ್ತಾರೆ? ಬುಕ್ಸ್ ಅನ್ನ ಇಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲೊಂದು ಸಿಸ್ಟಮ್ಯಾಟಿಕ್ ವೇ ಇದೆ, ಸೈಂಟಿಫಿಕ್ ವೇ ಇದೆ. ಇಲ್ಲ ನೀವು ಲೈಬ್ರರಿಯಲ್ಲಿ ನಾವು ಪೆಟ್ರೋಲ್ ಅನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ, ಪೆಟ್ರೋಲ್ ಅಂತ ಲೈಬ್ರರಿಯಲ್ಲಿ ಇಡ್ತೇವೆ ಅಂತ ಹೇಳಿದ್ರೆ ಅನ್ಸೈಂಟಿಫಿಕ್ because we cannot preserve the goods. Okay, so ಇಲ್ಲಿ ಎಲ್ಲಾ ಕಡೆ ನಾವು ಗೂಡ್ಸ್ ಅನ್ನ ಸ್ಟೋರ್ ಮಾಡ್ತೇವೆ, ಸಿಸ್ಟಮ್ಯಾಟಿಕ್ ಆಗಿ ಮತ್ತು ಸೈಂಟಿಫಿಕ್ ಆಗಿ ಗೂಡ್ಸ್ ಅನ್ನ ಸೇವ್ ಮಾಡ್ತೇವೆ. ಸೊ ಏನ್ ಹೇಳ್ತೇವೆ ಪ್ರೈವೇಟ್ ವೇರ್ ಹೌಸಸ್ ಅಂದ್ರೆ ಏನು? ಸೊ ಮೀನಿಂಗ್ ಅನ್ನು ಇಲ್ಲಿ ಬರೀತೇನೆ, ನೋಡ್ಕೊಳ್ಳಿ. ಆರ್ ಆಪರೇಟೆಡ್ okay, owned and leased by, operated, owned and leased by a company handling the own goods. Leased by a company, okay, handling the own goods. The own goods. Example. Retail chain stores. Retail chain stores. Okay. Or multi-brand product companies. Multi-brand product companies. So now ಹೆಸರಲ್ಲೇ ಗೊತ್ತಾಗುತ್ತೆ, by looking at the name only we can identify what is private warehouses. Private people, the warehouses which are operated means functions. ಅಲ್ಲಿ ಏನು ಫಂಕ್ಷನ್ಸ್ ಆಗುತ್ತೋ ಆಪರೇಷನ್ಸ್ ಆಗುತ್ತೋ, ಏನು ಆಪರೇಷನ್ಸ್ ಆಗುತ್ತೆ ಇಲ್ಲಿ, ಏನು ಆಪರೇಷನ್ಸ್ ಅಂತ ಹೇಳಿದ್ರೆ ಗೂಡ್ಸ್ ಅನ್ನ ಪ್ರಿಸರ್ವ್ ಮಾಡೋದು, ಗೂಡ್ಸ್ ಅನ್ನ ಸ್ಟೋರ್ ಮಾಡೋದು. ಆಪರೇಟೆಡ್, ಓನ್ ಅಂಡ್ ಲೀಸ್ಡ್ ಬೈ ಎ ಕಂಪನಿ. ಓನ್ ಮಾಡೋದು ಅವರೇ ಅಥವಾ ಲೀಸ್ ಮಾಡೋದು ಅವರೇ. ದಿ ಕಂಪನಿ ವಿಚ್ ಇಸ್ ಹ್ಯಾಂಡ್ಲಿಂಗ್ ಇಟ್ಸ್ ಓನ್ ಗೂಡ್ಸ್. ಸೊ ನಮ್ಮದೊಂದು ಕಂಪನಿ ಅಂತ ತಿಳ್ಕೊಳ್ಳಿ, ಇಲ್ಲಿ ನಮ್ಮ ಒಂದು ಕಂಪನಿ ಇದೆ, ಈ ಕ್ಲಾಸ್ ರೂಮ್ ಅಲ್ಲಿ ನಾನು ಕಂಪನಿ ಆಗಿ ತಗೊಳ್ತೇನೆ. ಸೊ ನಮ್ಮದೊಂದಿಷ್ಟು ಕಾಮೋಡಿಟೀಸ್ ಇದೆ, ನಮ್ಮ ಕಾಮೋಡಿಟೀಸ್ ಅನ್ನ ಗೂಡ್ಸ್ ಅನ್ನ ನಾವೇ ಪ್ರಿಸರ್ವ್ ಮಾಡೋದು, ನಾವೇ ಅದನ್ನು ಸ್ಟೋರ್ ಮಾಡೋದು, ಅದಕ್ಕೆ ಏನ್ ಹೇಳ್ತೇವೆ ಪ್ರೈವೇಟ್ ವೇರ್ ಹೌಸಸ್. ಸೊ ಇದರಲ್ಲಿ ನೋಡಿ ಎಕ್ಸಾಂಪಲ್, ರಿಟೇಲ್ ಚೈನ್ ಸ್ಟೋರ್ಸ್ ಬರುತ್ತೆ, ಗೊತ್ತಿದೆ ನಿಮಗೆ. ರಿಟೇಲ್ ಶಾಪ್ಸ್ ಗಳಲ್ಲಿ ಅವ್ರದೇ ಕಾಮೋಡಿಟೀಸ್ ಇರುತ್ತೆ, ಅವ್ರದೇ ಸ್ಟೋರ್ ರೂಮ್ ಇರುತ್ತೆ, ಅದನ್ನ ಪ್ರಿಸರ್ವ್ ಮಾಡ್ತಾರೆ. ಅಥವಾ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ ಕಂಪನೀಸ್, ಬೇರೆ ಬೇರೆ ಪ್ರಾಡಕ್ಟ್ ಇರುತ್ತೆ ಒಂದು ಕಂಪನಿ, ಬೇರೆ ಬೇರೆ ಬ್ರ್ಯಾಂಡಿನ ಪ್ರಾಡಕ್ಟ್ ಇರುತ್ತೆ, ಅವೆಲ್ಲವನ್ನು ಕೂಡ ಅವರು ಸ್ಟೋರ್ ಮಾಡ್ತಾರೆ, ಸೈಂಟಿಫಿಕ್ ಆಗಿ ಮತ್ತೆ ಸಿಸ್ಟಮ್ಯಾಟಿಕ್ ಆಗಿ. ಸೊ ಅದನ್ನು ನಾವು ಪ್ರೈವೇಟ್ ವೇರ್ ಹೌಸಸ್ ಅಂತ ಹೇಳ್ತೀವಿ. ಓಕೆ, ಸೊ ನಂಬರ್ 2 ಪ್ರೈವೇಟ್ ಆದ್ಮೇಲೆ ಯಾವ ಬರುತ್ತೆ? ಪಬ್ಲಿಕ್ ವೇರ್ ಹೌಸಸ್. ಪಬ್ಲಿಕ್ ವೇರ್ ಹೌಸಸ್. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ, the government regulates the operations of these warehouses. The government regulates okay,
The operations of these warehouses okay, by issuing license for them, by issuing license to them, to private parties. Correct? So public warehouses means government takes care of the operations. Government takes care of the operations. But in case of private warehouses, private people only, okay, those who are having different products, either in the form of retail chain stores or in the form of multi-brand product companies, they think of storing and keeping their own commodities, that is called as private warehouses. All the operations activities are regulated by the private people only. But public warehouses, the government regulates the operations of these warehouses by issuing license to them to private parties. Okay, regulate ಮಾಡೋದೆಲ್ಲ ಗವರ್ಮೆಂಟ್, ಬಟ್ ಗವರ್ಮೆಂಟ್ ಇಂದಾನೆ ಅವ್ರು ಲೈಸೆನ್ಸ್ ತಗೊಂಡಿರ್ಬೇಕು ಪ್ರೈವೇಟ್ ಪೀಪಲ್ ಕಮೋಡಿಟೀಸ್. ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಬರುವಂತ ಗೂಡ್ಸ್ಗಳನ್ನ, ಸರಕುಗಳನ್ನ ಒಂದು ಕಡೆ ಅವರು ಸ್ಟೋರ್ ಮಾಡಬೇಕಾಗತ್ತೆ. ಸೊ ಆ ಸ್ಟೋರ್ ಮಾಡೋದು ಆಕ್ಟಿವಿಟೀಸ್, ಅಲ್ಲಿ ಆಪರೇಷನ್ಸ್ ಏನಿರುತ್ತೋ ಅವೆಲ್ಲವೂ ರೆಗ್ಯುಲೇಟ್ ಮಾಡೋದು ಗವರ್ಮೆಂಟ್, ನೋಡ್ಕೊಳ್ಳೋದು ಗವರ್ಮೆಂಟ್. ಬಟ್ ಅಲ್ಲಿ ವರ್ಕ್ ಯಾರು ಮಾಡ್ತಾರೆ ಅವರು, ಅವರಿಗೆ ಲೈಸೆನ್ಸ್ ಕೊಟ್ಟಿರಬೇಕು. ಯಾರು ಗವರ್ಮೆಂಟ್ ಇಂದ ಅವರು ಲೈಸೆನ್ಸ್ ಅನ್ನು ಪಡೆದುಕೊಂಡಿರಬೇಕು. ಸೊ ಅದನ್ನು ನಾವು ಪಬ್ಲಿಕ್ ವೇರ್ ಹೌಸಸ್ ಅಂತ ಹೇಳ್ತೇವೆ. ಓಕೆ, ಇನ್ನು ನಮ್ಮ ಮೂರನೇ ಟೈಪ್. ಓಕೆ, ಸೊ ಇಲ್ಲೇ ಬರ್ತೇನೆ. ಸೊ ವಿ ಹ್ಯಾವ್ ಟೂ ಮೋರ್ ಟೈಪ್ಸ್. Bonded warehouses. Bonded warehouses, type number 3. Okay. Now private warehouses ಮತ್ತೆ public warehouses ಏನು ಡಿಸ್ಕಸ್ ಮಾಡಿದ್ವೋ, ಈ ಎರಡು ವೇರ್ ಹೌಸಸ್ಗಳು ನಮ್ಮ ಡೊಮೆಸ್ಟಿಕ್, ನಮ್ಮ ದೇಶದಲ್ಲಿ ಏನು ಕಾಮೋಡಿಟೀಸ್ ಇದೆಯೋ ಆ ಕಾಮೋಡಿಟೀಸ್ ಅನ್ನ ಸೈಂಟಿಫಿಕ್ ವೇಯಲ್ಲಿ ಸ್ಟೋರ್ ಮಾಡಲಿಕ್ಕೆ, ಅದನ್ನ ಕ್ವಾಲಿಟಿ ಹಾಳಾಗದ ಹಾಗೆ ನೋಡಿಕೊಳ್ಳಿಕ್ಕೆ ಮಾಡಿರುವಂತ ಒಂದು ವ್ಯವಸ್ಥೆ ವೇರ್ ಹೌಸಸ್ ಅಂತ ಹೇಳ್ತೇವೆ. ಯಾವ ಕಾಮೋಡಿಟೀಸ್ಗೆ? ನಮ್ಮ ದೇಶದಲ್ಲೇ ಇರುವಂತ ಕಾಮೋಡಿಟೀಸ್ಗಳಿಗೆ. ಸೊ ಇವತ್ತು ನಾವು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇದ್ದೇವೆ. ಹಾಗಿದ್ದಾಗ ಏನಾಗುತ್ತೆ, ನಾವು ಕೆಲವೊಮ್ಮೆ ಗೂಡ್ಸ್ ಅನ್ನ ಇಂಪೋರ್ಟ್ ಕೂಡ ಮಾಡ್ಕೊಳ್ತಾ ಇದ್ದೇವೆ. ತುಂಬಾ ಎಕ್ಸಾಂಪಲ್ಸ್ ಇದೆ. ಆ ಇಂಪೋರ್ಟ್ ಮಾಡಿಕೊಂಡಿರೋ ಗೂಡ್ಸ್ ಅನ್ನ ಹೇಗೆ ಕ್ವಾಲಿಟಿ ಕೆಡದೆ ಇದ್ದ ಹಾಗೆ ಪ್ರಿಸರ್ವ್ ಮಾಡಬೇಕು, ಸ್ಟೋರ್ ಮಾಡಬೇಕು. ಓಕೆ, ಸೊ ಅಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಬಂತು, ಬಾಂಡೆಡ್ ವೇರ್ ಹೌಸಸ್. ಸೊ ಇದನ್ನ ಏನಂತ ಹೇಳುತ್ತೆ, ಬಾಂಡೆಡ್ ವೇರ್ ಹೌಸಸ್ ಆರ್ licensed by the government to accept imported goods, to accept imported goods, correct? To accept imported goods prior to payment of tax and customs duty. Prior to
payments of tax and prior to payments of tax and customs. Tax and customs duty. Tax and customs duty. Okay, are licensed by the government only, because when transactions are taking place between two different countries, or when we are importing goods from another country, definitely we need license, and that license is issued by the government. ಓಕೆ, ಸೊ ಇನ್ನೊಂದು ದೇಶದಿಂದ ನಾವು ಗೂಡ್ಸ್ ಅನ್ನ ತರಿಸ್ಕೋಬೇಕು ಅಂತ ಹೇಳಿದ್ರೆ, ಇಂಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅದು ನಮ್ಮ ಇಡೀ ದೇಶಕ್ಕಾಗಿ ಗೂಡ್ಸ್. ಸೊ ಆ ಇಡೀ ದೇಶನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಒಂದು ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ಯಾರು ಕೊಡಬೇಕು? ಗವರ್ಮೆಂಟ್ ಕೊಡಬೇಕು. ಸೊ ಬಾಂಡೆಡ್ ವೇರ್ ಹೌಸಸ್ ಆರ್ ದಿ ವೇರ್ ಹೌಸಸ್ ವಿಚ್ ಆರ್ ವೇರ್, ಓಕೆ, ಲೈಸೆನ್ಸ್ or bonded warehouses are licensed by the government to accept imported goods prior to payments of tax and customs duty. Prior to payments of tax and customs duty. Payment tax ಮತ್ತೆ customs duty payment ಮಾಡೋ ಮೊದಲೇನೆ ಬೇರೆ ದೇಶದಿಂದ ಗೂಡ್ಸ್ ಅನ್ನ ತಗೊಂಡ್ಲಿಕ್ಕೆ, ನಮ್ಮ ದೇಶಕ್ಕೆ ತಗೊಂಡು ಬರ್ಲಿಕ್ಕೆ ಏನು ಲೈಸೆನ್ಸ್ ಕೊಡುತ್ತೋ ಗವರ್ಮೆಂಟ್. ಓಕೆ, ಸೊ ಅದನ್ನು ನಾವು ಒಟ್ಟಾರೆಯಾಗಿ ಬಾಂಡೆಡ್ ವೇರ್ ಹೌಸಸ್ ಅಂತ ಹೇಳ್ತೇವೆ. ಇನ್ನು ಕೊನೆ ಒಂದಿದ್ದು ಕೋಆಪರೇಟಿವ್ ವೇರ್ ಹೌಸಸ್. ಕೋಆಪರೇಟಿವ್ ವೇರ್ ಹೌಸಸ್, ಸೊ ದಿಸ್ ಈಸ್ ಫಾರ್ ಅಗ್ರಿಕಲ್ಚರಲ್ ಗೂಡ್ಸ್. ಇಲ್ವಾ, ನಮ್ಮಲ್ಲಿ ಅಗ್ರಿಕಲ್ಚರ್ ಗೂಡ್ಸ್ ಕೂಡ ಇದೆ, ಸಾರಿ ಗೂಡ್ಸ್ ನಾಟ್ ಗೂಡ್ಸ್, agricultural goods ಕೂಡ ಇದೆ. ಓಕೆ, some marketing cooperatives, some marketing cooperatives, okay, marketing cooperatives, cooperative societies, or agricultural cooperative societies, agricultural cooperative societies, agricultural cooperative societies have set up their own warehouses and set up their own warehouses for members of their cooperative society. For members of their cooperative society. For members of their cooperative society. Okay, so cooperative warehouses. Okay, cooperative warehouses. Some marketing cooperative societies or agriculture cooperative societies. Marketing cooperative societies ಇರಬಹುದು ಅಥವಾ agricultural cooperative societies ಇರಬಹುದು. ನೀವು forms of business organizations ಓದುವಾಗ ಓದಿದ್ವಿ. One of the forms of business organization is cooperative society.
ಅಲ್ಲಿ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಏನು, ಅಲ್ಲಿ ಮೀನಿಂಗ್, ಡೆಫಿನೇಷನ್, ಅವ್ರದ್ದು ಸರ್ವಿಸ್ ಮೋಟೋ, ಆಮೇಲೆ ಅಡ್ವಾಂಟೇಜಸ್, ಲಿಮಿಟೇಷನ್ಸ್, ಟೈಪ್ಸ್ ಕೂಡ ಬಂದಿದೆ. ಕರೆಕ್ಟ್. ಸೊ ಅಲ್ಲಿ ಏನ್ ಬರುತ್ತೆ, ಒಂದು ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಬರುತ್ತೆ, ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟೀಸ್ ಬರುತ್ತೆ. ಓಕೆ. ಈ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿಗಳು ಮತ್ತೆ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿಗಳು ತಮ್ಮಲ್ಲಿರೋ ಮೆಂಬರ್ಸ್ಗೋಸ್ಕರ ತಮ್ಮದೇ ಆದ ವೇರ್ ಹೌಸಸ್ ಗಳನ್ನ ಮಾಡಿರ್ತಾರೆ. ಅದನ್ನೇ ನಾವು ಕೋಆಪರೇಟಿವ್ ವೇರ್ ಹೌಸಸ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಯಾರೋ ಗೂಡ್ಸ್ ಅನ್ನ ಪ್ರಿಸರ್ವ್ ಮಾಡಲಿಕ್ಕೆ ಅಥವಾ ಅವರಿಗೆ ಬೇಕಾಗಿರುವಂತ ಕಮೋಡಿಟೀಸ್ ಅನ್ನ ಪ್ರಿಸರ್ವ್ ಮಾಡಲಿಕ್ಕೆ ಬೇಕಾಗತ್ತೆ ಅನ್ನೋ ಉದ್ದೇಶದಿಂದ ಈ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿಗಳು ಅಥವಾ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿಗಳು ತಮ್ಮ ತಮ್ಮಲ್ಲಿರೋ ಮೆಂಬರ್ಸ್ಗೋಸ್ಕರ ಅವರೇ ಒಂದು ಇದು ವೇರ್ ಹೌಸ್ ಅನ್ನ ಮಾಡಿರ್ತಾರೆ. ಅದಕ್ಕೆ ನಾವು ಕೋಆಪರೇಟಿವ್ ವೇರ್ ಹೌಸಸ್ ಅಂತ ಹೇಳ್ತೀವಿ. ಸೊ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ, 4 ಟೈಪ್ ಓದಿದ್ದೇವೆ ವೇರ್ ಹೌಸಸ್. ಇದು ನಂಬರ್ 1, ಪ್ರೈವೇಟ್ ವೇರ್ ಹೌಸಸ್ set up by the private companies. Okay. Number 2, public warehouses. Operations are controlled by the government. Number 3, bonded warehouses, particularly for imported goods from other nations. Number 4, cooperative warehouses, marketing cooperative societies as well as agricultural cooperative societies. So when they are setting up their own warehouses for their members, it is called as cooperative warehouses. Okay. So with this I conclude this module, that is chapter number 4, business services. So ಅಲ್ಲಿಗೆ ನಾವು ಬಿಸ್ನೆಸ್ ಸರ್ವಿಸಸ್ ಚಾಪ್ಟರ್ ನ ಎಲ್ಲಾ ಕಾನ್ಸೆಪ್ಟ್ ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಓಕೆ. ಸೊ ಆಲ್ರೆಡಿ ನಾನು ನೋಟ್ ಅನ್ನು ಕೊಟ್ಟಿದ್ದೇನೆ ಒಂದು, ಆಮೇಲೆ ತುಂಬಾ ಮೀನಿಂಗು, ಡೆಫಿನೇಷನ್ ಅನ್ನ ಬೋರ್ಡ್ ಮೇಲೆ ಬರೆದಿದ್ದೇನೆ. ಅದನ್ನು ಕೂಡ ನೀವು ನೋಟ್ಬುಕ್ ಅಲ್ಲಿ ಬರ್ಕೋಬೇಕು. ಆ ಕಾನ್ಸೆಪ್ಟ್ ಬಂದಾಗ ನಾನು ಫಾರ್ ಎಕ್ಸಾಂಪಲ್ ಈಗ ಡಿಫರೆನ್ಸಸ್ ಬಿಟ್ವೀನ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಲ್ವಾ, ಟೈಪ್ಸ್ ಆಫ್ ಸರ್ವಿಸಸ್, ಇವೆಲ್ಲವೂ ಕೂಡ ನಾನು ಬೋರ್ಡ್ ಅಲ್ಲಿ ಬರೆದಿದ್ದೇನೆ. ಅದನ್ನೇ ಬರ್ಕೊಂಡ್ರೆ ಸಾಕು, ಮತ್ತೆ ಅದಕ್ಕೆ ಎಕ್ಸ್ಪ್ಲೇಷನ್ ಬೇಡ. ಸೊ ಯಾವ್ಯಾವುದು ನಾನು ಎಕ್ಸ್ಪ್ಲೇಷನ್ ಕೊಟ್ಟಿಲ್ವೋ, ಬರೀ ಪಾಯಿಂಟ್ ಅಷ್ಟೇ ಬರೆದು ಡಿಸ್ಕಸ್ ಮಾಡಿದ್ದೀನೋ, ಅದಕ್ಕೆ ಬೇಕಿದ್ರೆ ಇನ್ನೊಮ್ಮೆ ಎಕ್ಸ್ಪ್ಲೇಷನ್ ಬರೆದು ಕೊಡ್ತೇನೆ, ಅದನ್ನು ನೀವು ರೆಫರ್ ಮಾಡಬಹುದು. ಬಟ್ ಬೋರ್ಡ್ ಮೇಲೆ ಏನು ಎಕ್ಸ್ಪ್ಲೇಷನ್ ಬರ್ದಿದ್ನೋ, ಮೀನಿಂಗ್ ಇರ್ಬೋದು, ಡಿಫ್ರೆನ್ಸಸ್ ಇರ್ಬೋದು, ಬೇರೆ ಬೇರೆ ಕಾನ್ಸೆಪ್ಟ್ಗಳ ಮೀನಿಂಗ್ ಇರ್ಬೋದು. ಈಗ ಲೈಫ್ ಇನ್ಶೂರೆನ್ಸ್ ಮೀನಿಂಗ್ ಬರ್ದಿದ್ದೇನೆ, ಬೋರ್ಡ್ ಅಲ್ಲೇ ಬರ್ದಿದ್ದೇನೆ. ಇನ್ಶೂರೆನ್ಸ್ ಮೀನಿಂಗ್ ಬೋರ್ಡ್ ಅಲ್ಲೇ ಬರ್ದಿದ್ದೇನೆ. ಜನರಲ್ ಇನ್ಶೂರೆನ್ಸ್ ಅಲ್ಲಿ ಫೈರ್ ಇನ್ಶೂರೆನ್ಸ್ ಮೀನಿಂಗು, ಮರೈನ್ ಇನ್ಶೂರೆನ್ಸ್ ಮೀನಿಂಗು ಎಲ್ಲವನ್ನು ಬೋರ್ಡ್ ಅಲ್ಲೇ ಬರ್ದಿದ್ದೇನೆ. ಓಕೆ. ಸೊ ಆ ಬರ್ದದ್ದೆಲ್ಲ ನೀವು ಆಸ್ ಇಟ್ ಈಸ್ ನೋಟ್ಬುಕ್ ಅಲ್ಲಿ ಬರೀಬೇಕು. ಬರೆದೇ ಇದ್ದಕ್ಕೆ ಬೇಕಿದ್ರೆ ನಾವು ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತೇನೆ, ಅದನ್ನು ಕೂಡ ನೀವು ಬರ್ಕೋಬಹುದು. ಓಕೆ. ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಅದೊಂದು ಕೊಡ್ತೇನೆ ಬೇಕಿದ್ರೆ. ಆಮೇಲೆ ಟೈಪ್ಸ್ ಆಫ್ ವೇರ್ ಹೌಸಸ್ ಇಷ್ಟೇ ಬಂದರೆ ಸಾಕು, ಮತ್ತೆ ಏನು ಎಕ್ಸ್ಪ್ಲೇಷನ್ ಬೇಡ, ಮೀನಿಂಗು ಕೊಟ್ಟಿದ್ದೇನೆ. ಆಮೇಲೆ ಫಂಕ್ಷನ್ಸ್ ಆಫ್ ವೇರ್ ಹೌಸಸ್ ಅದಕ್ಕೆ ಬೇಕಿದ್ರೆ ಎಕ್ಸ್ಪ್ಲೇಷನ್ ಕೊಡ್ತೇನೆ. ಓಕೆ. ಸೊ ಒಂದು 2-3 ಕಾನ್ಸೆಪ್ಟ್ ಬೇಕಿದ್ರೆ ನಾನು ಎಕ್ಸ್ಪ್ಲೇಷನ್ ಕೊಡ್ತೇನೆ. ಉಳಿದ ಕಾನ್ಸೆಪ್ಟ್ ನಾನು ಬೋರ್ಡ್ ಅಲ್ಲಿ ಎಕ್ಸ್ಪ್ಲೇಷನ್ ಬರ್ದಿದ್ನೋ ದಟ್ ಇಸ್ ಇಟ್. ಓಕೆ. ಸೊ ಟೋಟಲ್ ಆಗಿ ಬಿಸ್ನೆಸ್ ಸರ್ವಿಸಸ್ ಚಾಪ್ಟರ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಹೊಸ ಮಾಡ್ಯೂಲ್ ಅನ್ನ ಡಿಸ್ಕಸ್ ಮಾಡೋಣ. Okay. So with this I conclude today's class as well as this particular module, that is business services. So I thank you one and all.